ನಿಮ್ಮ ಮೊದಲನೇ ಪ್ರಶ್ನೆ ಯಾವ ಜೀವಿ 14,000ಕ್ಕೂ ಹೆಚ್ಚು ಹಲ್ಲುಗಳನ್ನು ಹೊಂದಿದೆ? ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ತಿಮಿಂಗಲ, ಆಪ್ಷನ್ ಡಿ ಬಸವನ ಹುಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವನ ಹುಳು. ನಿಮ್ಮ ಎರಡನೇ ಪ್ರಶ್ನೆ ಭೂಮಿಯ ಮೇಲಿನ ಅತ್ಯಂತ ಶೀತಲ ಸ್ಥಳ ಯಾವುದು? ಆಪ್ಷನ್ ಎ ಅಂಟಾರ್ಕ್ಟಿಕಾ, ಆಪ್ಷನ್ ಬಿ ಓಮಿಯಾಕೋನ್, ಆಪ್ಷನ್ ಸಿ ಲಡಾಖ್, ಆಪ್ಷನ್ ಡಿ ಕಾಶ್ಮೀರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಟ್ಲಾಂಟಿಕ್. ನಿಮ್ಮ ಮೂರನೇ ಪ್ರಶ್ನೆ ಸೌರವ್ಯೂಹದ ಅತ್ಯಂತ ದೊಡ್ಡ ಮತ್ತು ಬೃಹತ್ ಚಂದ್ರ ಯಾವುದು? ಆಪ್ಷನ್ ಎ ಗ್ಯಾನಿಮೇಡ್, ಆಪ್ಷನ್ ಬಿ ಶನಿ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಬುಧ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾನಿಮೇಡ್. ನಿಮ್ಮ ನಾಲ್ಕನೇ ಪ್ರಶ್ನೆ ವಿಶ್ವದ ಮೊದಲ ಗಡಿಯಾರವನ್ನು ಯಾವ ದೇಶದಲ್ಲಿ ರಚಿಸಲಾಯಿತು? ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಜಪಾನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್. ನಿಮ್ಮ ಐದನೇ ಪ್ರಶ್ನೆ ಯಾವ ಗ್ರಹವು ತನ್ನ ದಿನಕ್ಕಿಂತ ಒಂದು ದಿನ ಮತ್ತು ಒಂದು ವರ್ಷ ಉದ್ದವಾಗಿದೆ? ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಶನಿ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಬುಧ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬುಧ. ನಿಮ್ಮ ಆರನೇ ಪ್ರಶ್ನೆ ಯಾವ ಜೀವಿಯ ಕಣ್ಣು ಹಾನಿಗೊಳಗಾದರೆ ಹೊಸ ಕಣ್ಣನ್ನು ಮತ್ತೆ ಬೆಳೆಯಬಹುದು? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಇರುವೆ, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಬಸವನ ಹುಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವನ ಹುಳು. ನಿಮ್ಮ ಏಳನೇ ಪ್ರಶ್ನೆ ಯಾವ ದೇಶವು ಹೆಚ್ಚು ಬಿಳಿ ಸೇಬುಗಳನ್ನು ಉತ್ಪಾದಿಸುತ್ತದೆ? ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಕೆನಡಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕಾ. ನಿಮ್ಮ ಎಂಟನೇ ಪ್ರಶ್ನೆ ಭಾರತದಲ್ಲಿ ಮೀನು ಉತ್ಪಾದನೆಯಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ? ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಆಂಧ್ರಪ್ರದೇಶ, ಆಪ್ಷನ್ ಡಿ ಕೆನಡಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರಪ್ರದೇಶ್. ನಿಮ್ಮ ಒಂಬತ್ತನೇ ಪ್ರಶ್ನೆ ತಮಿಳುನಾಡಿನ ರಾಜ್ಯ ಪಕ್ಷಿ ಯಾವುದು? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಪಾರಿವಾಳ, ಆಪ್ಷನ್ ಸಿ ಗುಬ್ಬಿ, ಆಪ್ಷನ್ ಡಿ ಪಚ್ಚೆ ಪಾರಿವಾಳ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಚ್ಚೆ ಪಾರಿವಾಳ. ನಿಮ್ಮ ಹತ್ತನೇ ಪ್ರಶ್ನೆ ಸಕ್ಕರೆಯನ್ನು ಮುಖ್ಯವಾಗಿ ಯಾವ ಬೆಳೆಯಿಂದ ತಯಾರಿಸಲಾಗುತ್ತದೆ? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ಕಬ್ಬಿನ, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಬೆಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣ. ನಿಮ್ಮ 11ನೇ ಪ್ರಶ್ನೆ ಮೊದಲ ನೀಲಿ ಗುಲಾಬಿಯನ್ನು ಸೃಷ್ಟಿಸಿದ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಪಾಕಿಸ್ತಾನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. ನಿಮ್ಮ 12ನೇ ಪ್ರಶ್ನೆ ಯಾವ ದೇಶಗಳು ಹೆಚ್ಚು ಕೆಂಪು ಬಾಳೆಹಣ್ಣುಗಳನ್ನು ಉತ್ಪಾದಿಸುತ್ತವೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೆರಿಕಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ನಿಮ್ಮ 13ನೇ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ಸೆಪ್ಟೆಂಬರ್ 8, ಆಪ್ಷನ್ ಬಿ ಸೆಪ್ಟೆಂಬರ್ 6, ಆಪ್ಷನ್ ಸಿ ಅಕ್ಟೋಬರ್ 2, ಆಪ್ಷನ್ ಡಿ ಡಿಸೆಂಬರ್ 10.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಸೆಂಬರ್ 1. ನಿಮ್ಮ 14ನೇ ಪ್ರಶ್ನೆ ಮೆದುಳಿಗೆ ಯಾವ ಪೋಷಕಾಂಶವು ಮುಖ್ಯ ಶಕ್ತಿಯನ್ನು ಒದಗಿಸುತ್ತದೆ? ಆಪ್ಷನ್ ಎ ಗ್ಲುಕೋಸ್, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಉಪ್ಪು, ಆಪ್ಷನ್ ಡಿ ಸಕ್ಕರೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗ್ಲುಕೋಸ್. ನಿಮ್ಮ 15ನೇ ಪ್ರಶ್ನೆ ಮಾನವನ ಮೆದುಳಿನಲ್ಲಿ ಎಷ್ಟು ಶೇಕಡಾ ನೀರು ಇದೆ? ಆಪ್ಷನ್ ಎ 80%, ಆಪ್ಷನ್ ಬಿ 60%, ಆಪ್ಷನ್ ಸಿ 40%, ಆಪ್ಷನ್ ಡಿ 10%. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 80%. ನಿಮ್ಮ 16ನೇ ಪ್ರಶ್ನೆ ಮಾನವ ದೇಹದಲ್ಲಿ ಮೂಳೆಗಳು ಮತ್ತು ಸ್ನಾಯುಗಳನ್ನು ಸಂಪರ್ಕಿಸುವ ಅಂಗಾಂಶ ಯಾವುದು? ಆಪ್ಷನ್ ಎ ಸ್ನಾಯುರಜ್ಜು, ಆಪ್ಷನ್ ಬಿ ರಕ್ತ, ಆಪ್ಷನ್ ಸಿ ಕೀಲುಗಳು, ಆಪ್ಷನ್ ಡಿ ಅಸ್ಥಿರಜ್ಜು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸ್ನಾಯುರಜ್ಜು. ನಿಮ್ಮ 17ನೇ ಪ್ರಶ್ನೆ ಹಾನಿಯಾದ ನಂತರ ಯಾವ ಅಂಗವು ತನ್ನನ್ನು ತಾನು ವೇಗವಾಗಿ ನವೀಕರಿಸಿಕೊಳ್ಳುತ್ತದೆ? ಆಪ್ಷನ್ ಎ ಸ್ನಾಯುರಜ್ಜು, ಆಪ್ಷನ್ ಬಿ ರಕ್ತ, ಆಪ್ಷನ್ ಸಿ ಚರ್ಮ, ಆಪ್ಷನ್ ಡಿ ಯಕೃತ್ತು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಕೃತ್ತು. ನಿಮ್ಮ 18ನೇ ಪ್ರಶ್ನೆ ಹಳೆಯ ಅನ್ನ ಯಾವ ಜೀರ್ಣಕಾರಿ ಸಮಸ್ಯೆಗೆ ಸಹಾಯ ಮಾಡುತ್ತದೆ? ಆಪ್ಷನ್ ಎ ಗ್ಯಾಸ್ಟ್ರಿಕ್, ಆಪ್ಷನ್ ಬಿ ರಕ್ತ, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಮಧುಮೇಹ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸ್ಟ್ರಿಕ್. ನಿಮ್ಮ 19ನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿಯುವುದರಿಂದ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಜ್ವರ, ಆಪ್ಷನ್ ಬಿ ಕೆಮ್ಮು, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಮಧುಮೇಹ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ. ನಿಮ್ಮ 20ನೇ ಪ್ರಶ್ನೆ ನೀವು ದಿನಕ್ಕೆ ಸರಾಸರಿ ಎಷ್ಟು ನೀರು ಕುಡಿಯಬೇಕು? ಆಪ್ಷನ್ ಎ 5 ರಿಂದ 7 ಲೀಟರ್, ಆಪ್ಷನ್ ಬಿ 6 ರಿಂದ 7, ಆಪ್ಷನ್ ಸಿ 1 ರಿಂದ 7, ಆಪ್ಷನ್ ಡಿ 10 ರಿಂದ 7. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 6 ರಿಂದ 7 ಲೀಟರ್. ನಿಮ್ಮ 21ನೇ ಪ್ರಶ್ನೆ ಮಲಬದ್ಧತೆಯನ್ನು ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಸೇಬು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಪೇರಲೆ, ಆಪ್ಷನ್ ಡಿ ದಾಳಿಂಬೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪೇರಲೆ. ನಿಮ್ಮ 22ನೇ ಪ್ರಶ್ನೆ ನಿರ್ಜಲೀಕರಣವನ್ನು ತಕ್ಷಣ ಸರಿಪಡಿಸುವ ಪಾನೀಯ ಯಾವುದು? ಆಪ್ಷನ್ ಎ ಚಹಾ, ಆಪ್ಷನ್ ಬಿ ತಂಪು ಪಾನೀಯಗಳು, ಆಪ್ಷನ್ ಸಿ ಕಾಫಿ, ಆಪ್ಷನ್ ಡಿ ORS. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ORS. ನಿಮ್ಮ 23ನೇ ಪ್ರಶ್ನೆ ಚಪಾತಿ ಉಬ್ಬಲು ಯಾವ ಅನಿಲ ಕಾರಣವಾಗುತ್ತದೆ? ಆಪ್ಷನ್ ಎ ಹೀಲಿಯಂ ಅನಿಲ, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಹೈಡ್ರೋಜನ್ ಅನಿಲ, ಆಪ್ಷನ್ ಡಿ ಸಾರಜನಕ ಅನಿಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್. ನಿಮ್ಮ 24ನೇ ಪ್ರಶ್ನೆ ಮಾವಿನ ಹಣ್ಣಿನಲ್ಲಿ ಯಾವ ಜೀವಸತ್ವಗಳು ಹೇರಳವಾಗಿ ಕಂಡುಬರುತ್ತವೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಎ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ನಿಮ್ಮ 25ನೇ ಪ್ರಶ್ನೆ ಮೂಳೆಗಳನ್ನು ಬಲಪಡಿಸಲು ಪ್ರತಿದಿನ ಯಾವ ಆಹಾರವನ್ನು ಸೇವಿಸಬೇಕು? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ತರಕಾರಿ, ಆಪ್ಷನ್ ಸಿ ಸಕ್ಕರೆ, ಆಪ್ಷನ್ ಡಿ ತೈಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ತರಕಾರಿ.
ನಿಮ್ಮ 26ನೇ ಪ್ರಶ್ನೆ ಟೊಮೆಟೊ ಕೆಂಪು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ವರ್ಣದ್ರವ್ಯ ಯಾವುದು? ಆಪ್ಷನ್ ಎ ಕ್ಲೋರೋಫಿಲ್, ಆಪ್ಷನ್ ಬಿ ಕಬ್ಬಿಣದ ಅಂಶ, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಲೈಕೋಪೀನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲೈಕೋಪೀನ್. ನಿಮ್ಮ 27ನೇ ಪ್ರಶ್ನೆ ಕ್ಯಾರೆಟ್ ತಿಂದರೆ ದೇಹದ ಯಾವ ಸಾಮರ್ಥ್ಯ ಸುಧಾರಿಸುತ್ತದೆ? ಆಪ್ಷನ್ ಎ ಹೃದಯದ ಆರೋಗ್ಯ, ಆಪ್ಷನ್ ಬಿ ಕಣ್ಣಿನ ದೃಷ್ಟಿ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಚರ್ಮರೋಗ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣಿನ ದೃಷ್ಟಿ. ನಿಮ್ಮ 28ನೇ ಪ್ರಶ್ನೆ ತರಕಾರಿಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ನುಗ್ಗೆಕಾಯಿ, ಆಪ್ಷನ್ ಬಿ ಟೊಮೊಟೊ, ಆಪ್ಷನ್ ಸಿ ಈರುಳ್ಳಿ, ಆಪ್ಷನ್ ಡಿ ಬದನೆಕಾಯಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬದನೆಕಾಯಿ. ನಿಮ್ಮ 29ನೇ ಪ್ರಶ್ನೆ ಯಾವ ಸಿಟ್ರಸ್ ಹಣ್ಣು ಮೂತ್ರಪಿಂಡದ ಕಲ್ಲುಗಳನ್ನು ತಡೆಯಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಕಿತ್ತಳೆ, ಆಪ್ಷನ್ ಬಿ ಸೇಬು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ದ್ರಾಕ್ಷಿಗಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಾಳೆ. ನಿಮ್ಮ 30ನೇ ಪ್ರಶ್ನೆ ಯಾವ ತರಕಾರಿಯಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುತ್ತದೆ? ಆಪ್ಷನ್ ಎ ಹಲಸಿನ ಹಣ್ಣು, ಆಪ್ಷನ್ ಬಿ ಸೌತೆಕಾಯಿ, ಆಪ್ಷನ್ ಸಿ ಆಲೂಗಡ್ಡೆ, ಆಪ್ಷನ್ ಡಿ ಪಾಲಕ್ ಸೊಪ್ಪು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು.